ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ವಿಸ್ತೃತ ಬೈಠಕ್ ಸಭೆ. ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣವಾಗಿ 2024 ಜನವರಿ 22ರಂದು ಪ್ರಭು ಶ್ರೀರಾಮನ ಪ್ರತಿಷ್ಠಾಪನಾ ಪೂಜಾ ಕಾರ್ಯ ನಡೆಯಲಿರುವುದರಿಂದ ಮನೆ ಮನೆಗಳಿಗೆ ಅಕ್ಷತೆ, ಆಮಂತ್ರಣ ಪತ್ರಿಕೆ ಮತ್ತು ಶ್ರೀರಾಮನ ಭಾವಚಿತ್ರ ಹಂಚಿಕೆ ಮಾಡುವುದರ ಬಗ್ಗೆ ಹಾಗೂ ಆ ದಿನದಂದು ಅನುಸರಿಸಬೇಕಾದ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚಿಸುವ ಮತ್ತು ಮಾಹಿತಿ ನೀಡುವ ಸಭೆಯು ಬುಧವಾರ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಮಮಂದಿರ ಅಕ್ಷತ ವಿತರಣಾ ಅಭಿಯಾನದ ಜಿಲ್ಲಾ ಸಂಯೋಜಕರಾದ ಗಣಪತಿ ಹಿರೇಸರ್ ಅವರು, ಜನವರಿ 22ರಂದು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ಅವಧಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಆ ದಿನದಂದು ತಮ್ಮ ತಮ್ಮ ಗ್ರಾಮ, ಮೊಹಲ್ಲಾ, ಕಾಲೋನಿ, ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಮಂದಿರ ಕೇಂದ್ರಿತವಾಗಿ ಆಯೋಜಿಸಬೇಕು. ಆಯಾ ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು. ದೂರದರ್ಶನ ಅಥವಾ LED ಪರದೆ ಅಥವಾ ಪ್ರೊಜೆಕ್ಟರ್ ಹಾಗೂ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು. ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ವಿವಿಧ ದೇವತೆಗಳ ಭಜನೆ, ಕೀರ್ತನೆ, ಪೂಜೆ ಮತ್ತು ಆರತಿಗಳನ್ನು ಮಾಡುವುದು. ಶ್ರೀರಾಮ ಜಯರಾಮ ಜಯ ಜಯ ರಾಮ ವಿಜಯ ಮಹಾಮಂತ್ರವನ್ನು ಸಾಮೂಹಿಕವಾಗಿ 108 ಬಾರಿ ಜಪ ಮಾಡುವುದು. ಇದರ ಜೊತೆಗೆ ಹನುಮಾನ್ ಚಾಲಿಸ, ಸುಂದರಕಾಂಡ ಪಾರಾಯಣ, ರಾಮರಕ್ಷ ಸ್ತೋತ್ರದ ಪಠಣಗಳನ್ನು ಸಹ ಜೋಡಿಸಿಕೊಳ್ಳಬಹುದು. ಇದರಿಂದ ಎಲ್ಲ ದೇವಾದಿ ದೇವತೆಗಳು ಪ್ರಸನ್ನರಾಗಲಿ ಮತ್ತು ವಾತಾವರಣವು ಸಾತ್ವಿಕವಾಗಿ ರಾಮಮಯವಾಗಲಿ ಎನ್ನುವುದೇ ಇದರ ಆಶಯವಾಗಿದೆ. ಶ್ರೀರಾಮನ ಪ್ರತಿಷ್ಠಾಪನೆಯ ನಂತರ ಶಂಖನಾದ ಮತ್ತು ಘಂಟನಾದದೊಂದಿಗೆ ಆರತಿ ಮತ್ತು ಪ್ರಸಾದದ ವಿತರಣೆಯನ್ನು ಮಾಡುವುದು. ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂಭಾಗದಲ್ಲಿ 5 ಹಣತೆಯ ದೀಪಗಳನ್ನು ಬೆಳಗಿಸಬೇಕು. ಶ್ರೀರಾಮನ ಪ್ರತಿಷ್ಠಾಪನೆಯ ದಿನ ಯಾವುದೇ ಮೆರವಣಿಗೆ, ಶೋಭಾಯಾತ್ರೆ, ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಪಟಾಕಿ ಸಿಡಿಸುವುದಕ್ಕೆ ಅವಕಾಶವಿರುವುದಿಲ್ಲ ಎಂದರು. ಇದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ನಿವೇದನೆಯಾಗಿದ್ದು, ಈ ನಿವೇದನೆಯನ್ನು ನೀವೆಲ್ಲರೂ ಪಾಲಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ RSS ಇದರ ಜಿಲ್ಲಾ ಸಂಪರ್ಕ ಪ್ರಮುಖ ಅರ್ಜುನ್ ನಾಯ್ಕ್, ಪ್ರಮುಖರಾದ ರಘುನಾಥ್ ರಾಂದೇಡ್, ವಾಸುದೇವ ಪ್ರಭು, ಸುಧಾಕರ್ ರೆಡ್ಡಿ, ಸಂತೋಷ್ ಅನ್ವೇಕರ್, ಬುದ್ಧಿವಂತಗೌಡ ಪಾಟೀಲ್, ವೆಂಕಟೇಶ್ ಪಾಂಡೆ, ಲಿಂಗಯ್ಯ ಪೂಜಾರ್, ದಯಾನಂದ್ ಮರಾಠೆ, ಸಂತೋಷ್ ರಾಥೋಡ್ಕರ್, ಚಿದಂಬರ್ ಜಂತ್ಲಿ, ವೀರಸಂಗಯ್ಯ ಕುಲಕರ್ಣಿ, ವಿನಯ್ ಹುಕ್ಕೇರಿ, ರೂಪಾ ಹೆಗಡೆ, ಆಶಾ ಗುನಗ, ಅನ್ನಪೂರ್ಣ ಚೌಹಾಣ್ ಹಾಗೂ ಸಂಘ ಪರಿವಾರದ ಪ್ರಮುಖರು, ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಚರಣೆ ಮಾಡೋಣ. ಆವತ್ತು ಪ್ರಸಾದ ಕೊಡ್ತಾರೆ, ಪ್ರಸಾದ ಹಂಚ್ರಿ, ಊಟ ಹಾಕೊಳ್ಳೋರು ಊಟ ಮಾಡಿ. ಆದರೆ ಆ ವ್ಯಾಪ್ತಿಗೆ ಒಳಗಡೆ ಮಾತ್ರ, ರಸ್ತೆ ಮೇಲ್ಗಡೆ ಇಲ್ಲ. ನಮ್ಮ ಎಲ್ಲರೂ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಬರಬೇಕು, ವಿಶೇಷ ಪೂಜೆಗೆ ಬರಬೇಕು. ಅದಾದ ನಂತರ ನಾವು ವಾಪಸ್ ಮನೆಗೆ ಹೋಗ್ತೇವೆ. ಇನ್ನು ರಾತ್ರಿ ಸಂಜೆ ಒಂದು ಕೆಲಸ ಇದೆ. ಪ್ರತಿ ಮನೆಯಲ್ಲಿ 5 ಹಣತೆಯಿಂದ ಎಣ್ಣೆ ದೀಪವನ್ನು ಹಚ್ಚಬೇಕು. ಕನಿಷ್ಠ 5 ದೀಪವನ್ನು ಹಚ್ಚಬೇಕು, ಕನಿಷ್ಠ. ಯಾವುದೇ ಮೇಣದ ಬಗ್ಗೆ ಹಾಕಬಾರ್ದು. ಮತ್ತು ಇದು ಕೊಡಬೇಕಾದ್ರೆ ಒಂದು ಲಕ್ಷ್ಯ ಇರಬೇಕು, ಹೇಳೋದು ಮರಿಬಾರ್ದು. ರಾತ್ರಿ ಹೊತ್ತಿಗೆ 7 ಗಂಟೆ ನಂತರ ಕಪ್ಪಾದ ಮೇಲೆ ಕನಿಷ್ಠ 5 ಎಣ್ಣೆ ದೀಪವನ್ನು ಹಚ್ಚಿ ಮನೆಯಲ್ಲಿ ಅಂತ ಹೇಳ್ಬೇಕು. ಇರುತ್ತೆ, ಎಲ್ಲರ ಮನೆಯಲ್ಲೂ ಹಣತೆ ಇದ್ದೇ ಇರುತ್ತೆ. ಆದರೂ ನಮಗೆ ಅದು ಸ್ವಲ್ಪ ಜೋಶಲ್ಲಿ ಮಾಡಿದಾಗ ಒಂದು ಹಣತೆ ಇರೋದು, ಒಂದು ಮೇಣದ ಬಗ್ಗೆ ಇರೋದು, ಒಂದು ಹಣತೆ ಇರೋದು, ಒಂದು ಮೇಣದ ಬಗ್ಗೆ ಇರೋದು, ಇದೆಲ್ಲ ಇದೆ ನಮ್ದು. ಆ ಸಂಸ್ಕೃತಿ ಇದು ಅಲ್ವೇ ಅದು. ಎಣ್ಣೆ ದೀಪ ಹಚ್ಚಬೇಕು ಅನ್ನೋದು ನಮ್ಮದು. ಅದೇ ಮಾಡಬೇಕು, ಅದು ಮರಿಬಾರದು ಅನ್ನೋದನ್ನೇ ಹೇಳಬೇಕು. ಇಷ್ಟು ಮಾಡ್ತಾರೆ ನಮ್ಮದು.